ಕಾಂಬಿನೇಷನ್ ಚೆನ್ನಾಗಿತ್ತಾ? ಬಾಗುಂದ ಮನೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದ್ಬಿಟ್ಟು ಗ್ರೀನ್ ಮಸಾಲ ಚಿಕನ್ ಮಸಾಲ, ಗ್ರೀನ್ ಚಿಕನ್ ಮಸಾಲ ಮಾಡ್ತಾ ಇದ್ದೀರಿ. ಬನ್ನಿ ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು. ನಾರ್ಮಲ್ ಪಲಾವ್ ಥರನೇ ಮಾಡೋದು, ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಇದ್ರ ಜೊತೆಗೆ ಕಾಂಬಿನೇಷನ್ನು ಮುದ್ದೆ ಚಪಾತಿ, ಮತ್ತು ಮುದ್ದೆ ಚಪಾತಿ ರೈಸು ಎಲ್ಲ ಚೆನ್ನಾಗಿರುತ್ತೆ. ಟ್ರೈ ಮಾಡೋಣ, ಹೇಗೆ ಬರುತ್ತೆ ನೋಡೋಣ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಪಲಾವ್ಗೆ ಹಾಕೋದು ಐಟಮ್ನ ಯಾಕೆ ಇದಕ್ಕೆ ಹಾಕಿ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಬರುತ್ತೆ ಅಂತ ನೋಡೋಣ. ಇದಕ್ಕೆ ಒಂದು ಸ್ವಲ್ಪ ಒಂದಿಷ್ಟು 4 ಜನಕ್ಕೆ ಆಗುವಷ್ಟು ಸ್ವಲ್ಪ ಪುದೀನ ಕೊತ್ತಂಬರಿ, ಅಂದರೆ ಒಂದು ಕೈ ಗಂಟಷ್ಟು ನಾನು ಎತ್ಕೊಂಡಿದ್ದೀನಿ. ಮತ್ತು ಒಂದು 4-5 ಮೆಣಸಿನ್ಕಾಯಿ, ಸ್ವಲ್ಪ ಖಾರ ಇರಲಿ ಅಂತ ಹೇಳ್ಬಿಟ್ಟು. ಮತ್ತು ಅವರೆಕಾಯಿ ಇದರಲ್ಲೊಂದು 3/4 ಭಾಗ ನಾನು ಹಾಕ್ತೀನಿ ಖಾರನ, ಅವರೆಕಾಯಿನ 3/4 ಭಾಗ ಹಾಕ್ತೀನಿ. ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ತೀನಿ, ಬೆಳ್ಳುಳ್ಳಿ ಫ್ರೈಗೆ ಇಷ್ಟು. ಇವಾಗ ಇದು ಅವರೆಕಾಯಿನೂ ಇಲ್ಲ, ಇಷ್ಟು ಇವಾಗ ಗ್ರೈಂಡ್ ಮಾಡ್ಕೊಬೇಕು. ಇಷ್ಟು ಇವಾಗ ಗ್ರೈಂಡ್ ಮಾಡಿ ಪುದೀನ, ಗದ್ದರಿ, ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಇದು ಇವಾಗ 2 ಬಿಡಿಸ್ಕೊಂಡು ಇಷ್ಟು ಫುಲ್ಲು ಹಾಕೋಣ ಅಂದ್ಕೊಂಡಿದ್ದೀನಿ. ಇಷ್ಟನ್ನ ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊಬಿಡ್ತೀನಿ. ಫಸ್ಟ್ ಚಿಕನ್ನ ಒಂಚೂರು ಸಾಲ್ಟ್ ಹಾಕಿ, ಯಾಕಂದರೆ ಚಿಕನ್ ಚೆನ್ನಾಗಿ ಸಾಲ್ಟ್ ಹಿಡೀಲಿ ಅಂದ್ಬಿಟ್ಟು ಒಂಚೂರು ಸಾಲ್ಟ್ ಹಾಕಿ ಇಷ್ಟು ಚಿಲ್ಲಿ ಪೌಡ್ರನ್ನ ಸುಮ್ಮನೆ ಹಂಗೆ ಇದು ಮಾಡಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಸುಮ್ಮನೆ ಹಂಗೆ ಹಾಕಿದ್ದೀನಿ, ಒಂಚೂರು ಚೆನ್ನಾಗಿ ಕಲರ್ ಬರಲಿ ಅಂತ. ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ರೆ ಸ್ವಲ್ಪ ಕಲರ್ ಕಾಣಿಸುತ್ತೆ, ಅದಕ್ಕೆ ಒಂಚೂರು ಸುಮ್ಮನೆ ಹಂಗೆ ಹಾಕಿದ್ದೀನಿ. ಗೈಸ್, ಫಸ್ಟು 4-5 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. 4 ಸಾಲಲ್ಲ, ಮತ್ತೆ ಹಾಕ್ಬೇಕು, 8 ಹಾಕ್ಬೇಕು. ನಮ್ಮಿಬ್ಬರಿಗೆ ನಾನು 8 ಹಾಕ್ತಾ ಇದ್ದೆ. 8 ಜಾಸ್ತಿ ಆಗುತ್ತಲ್ಲೋ. ಅದೇನು ಖಾರ ಏನಿಲ್ಲ. ಮತ್ತೆ ಇದು ಗೈಸ್, ಅದು ಶುಂಠಿ ಹೋಗ್ಬಿಟ್ಟಿತ್ತು, ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು. ಇದರಲ್ಲಿ ಸ್ವಲ್ಪ ಸಾಲ್ಟ್ ಇದೆ, ತೇಜುದು ಇದರಲ್ಲಿ ನಾವು ಸಾಲ್ಟ್ ಸ್ವಲ್ಪ ಇರೋದು ತಂದಿದ್ದೀರಿ. ಇವಾಗ ಫಸ್ಟ್ ಇದು ಗ್ರೈಂಡ್ ಮಾಡ್ಕೊಬಿಡೋಣಲ್ಲ. ಅದು ಹಾಕು. ಏನು ಜಾಸ್ತಿ ಆಗುತ್ತೆ? ಸ್ವಲ್ಪ ನೀರು ಹಾಕು. ಜಾಸ್ತಿ ಆಗುತ್ತೆ ಗ್ರೈಂಡ್ ಆಗ್ತದೆ ಅಂದ್ರೆ ಸ್ವಲ್ಪ ನೀರು ಹಾಕೋಣ. ಅವ್ರಿಗೆ ಗೊತ್ತಿಲ್ವಾ? ನೀನು ಹೇಳಿದ್ರೆ ಗೊತ್ತಾಗಲ್ಲ. ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ಫಸ್ಟ್. ಗೈಸ್, ಈಗ ಈ ಪೇಸ್ಟ್ನ ಹಾಕೊಳ್ಳೋಣ. ಜಾಸ್ತಿ ನೀರು ಹಾಕ್ಬಾರ್ದಿತ್ತೇನೋ, ಸ್ವಲ್ಪ ಚೆನ್ನಾಗಿ ಬಿಡು. ಅದನ್ನ ನೀನು ಅವಾಗ ತಲೆ ಓಡಿಸ್ತೀಯ ಸ್ವಲ್ಪ. ಇಲ್ಲ, ನನ್ಗೆ ಇನ್ನೂ ಸ್ವಲ್ಪ ಗ್ರೈಂಡ್ ಆಗ್ಬೇಕಾ. ಬೇಸ್ ನಿಮ್ಗಾದ್ರೆ ಇನ್ನೂ ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ಳಿ. ನಮ್ಗೆ ಸ್ವಲ್ಪ ನೀರಾಯ್ತು, ಗಟ್ಟಿ ಸ್ವಲ್ಪ ನೀರಾದ್ರೆ ಅದು ಜಾಸ್ತಿ ನೀರು ಮಾಡ್ಕೊಳ್ಳಿ. ಈಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಹೊಡಿತಲ್ಲ ನೋಡಿ, ಎಣ್ಣೆ ಹೊಡಿತೀಯಾ? ಓ, ಮೈಕ್ ಹಾಕೊಂಡಿಲ್ಲ ನೀನು.
ಬುಕ ಉರಿಯುವ ಬೆಂಕಿ. ಇಲ್ಲಿ ಚಿಕನ್ ಚಿಕನ್ ಚಿಕನ್. ಹಿಂಗಿಡು. ಸೌಟ್ ಎತ್ಕೋಬೇಕು. ನಿಮಿಷ ಜರುಗಿದ್ರೆ ಸೌಟ್ ಎತ್ಕೋತೀನಿ. ಒಂದು ಪೆಗ್ ಹಾಕ್ಸಕ್ ಸಾಕಲ್ಲ, ಚಿಕನು ಫ್ರೈ. ಇದಕ್ಕೆ ನಾನು ಆನಿಯನ್ ಹಾಕ್ಕೊತಾ ಇದ್ದೀನಿ. ಮತ್ತೆ ಸ್ವಲ್ಪ ಅರಿಶಿನ ಹಾಕಿ ಇವಾಗ ಫ್ರೈ ಮಾಡೋಣ. ಈಗ ಚಿಕನ್ ಹಾಕೊಂತ ಇದ್ದೀನಿ ಗೈಸ್. ಹಾಕಿ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿ ಪ್ಲಸ್ ಇದ್ರ ಜೊತೆಗೆ ಅವರೆಕಾಯಿನ ಇವಾಗ ಹಾಕ್ಬಿಡ್ತೀನಿ. ಇದು ಅಂಗಡಿಲಿ ರೆಡಿಮೇಡ್ ಸಿಕ್ಕಿದ್ದು ಸಿಗುತ್ತೆ. ರೆಡಿಮೇಡ್ ಅಲ್ಲ, ಅದು ಬಿಡಿಸಿಟ್ಟಿರೋದು. ಸರಿ, ಅದು ಏನೋ ಬಾಯಲ್ಲಿ ಬಂತು. ಬಿಡಿಸಿಟ್ಟಿರೋದು ಅಂಗಡಿಲೇ ಸಿಕ್ತು, ಅದನ್ನೇ ತಗೊಂಡ್ಬಂದು ಇದು ಮಾಡ್ತಾ ಇದ್ದಾರೆ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಫುಲ್ಲು ಹೈ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ಮಸಾಲ ಹಾಕ್ಕೊಳ್ಳೋಣ. ಗೈಸ್, ಮಸಾಲ ಇವಾಗ ಹಾಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಅಂತ. ಇದಕ್ಕೆ ಏನು ಹಾಕ್ಬೇಡಿ, ನೀರು ಹಾಕ್ಬೇಡಿ, ಏನು ಹಾಕ್ಬೇಡಿ. ಚೆನ್ನಾಗಿ ಫಸ್ಟು ಚಿಕನ್ ಜೊತೆಗೆ ಚೆನ್ನಾಗಿ ಫ್ರೈ ಆಗಬೇಕದು. ಆವಾಗ ಚಿಕನು ಬೇಯುತ್ತೆ, ಅವರೆಕಾಳು ಬೇಯುತ್ತೆ, ಇದು ಬೇಯುತ್ತೆ. ಇದು ಚೆನ್ನಾಗಿ ಬೇಯಬೇಕು. ಸ್ವಲ್ಪ ನೀರು ಕಮ್ಮಿ ಹಾಕಿದ್ರೆ ಸ್ವಲ್ಪ ಹೊತ್ತು ಬೇಯಲಿ. ಬೇಯಿದ್ರೆ ಅದೇ ನೀರು ಬಿಟ್ಕೊಳುತ್ತೆ. ಫ್ರೈ ಆಗಲಿ ಒಂದು ಸ್ವಲ್ಪ ಹೊತ್ತು. ಇರು, ಅದಕ್ಕೆ ಪೆಪ್ಪರ್ ಹಾಕ್ಬೇಕಿಲ್ಲ ಅಂತ. ಚಿಕನ್ ಮಸಾಲ ಹಾಕ್ಲಾ? ಇಲ್ಲ ಬೇಡವಾ? ಇಷ್ಟು ಇದರಲ್ಲೇ ಇರಲ್ಲ ಹಂಗೆ? ಹಾಂ, ಎಸ್. ಇದಕ್ಕೆ ಹಂಗೆ ಸ್ವಲ್ಪ ಪೆಪ್ಪರ್ ಉದಿಸ್ಕೊತೀನಿ. ನೀವು ಪೆಪ್ಪರ್ನ ಗ್ರೈಂಡ್ ಮಾಡ್ಕೊತೀರಂದ್ರೆ ಅದರಲ್ಲೇ ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಹೆಂಗೆ ಬರುತ್ತೆ ನೋಡೋಣ. ಸ್ವಲ್ಪ ಚಿಕನ್ ಮಸಾಲ ಹಾಕೋತಾ ಇದ್ದೀನಿ. ನಿಮ್ಗೆ ಆಪ್ಷನಲ್ಲೂ ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಂಗೇನೂ ಚೆನ್ನಾಗೇ ಇರುತ್ತೆ. ನಾನು ಹಾಕೊಂಡಿದ್ದೀನಿ. ನಮಗೇನೋ ಚಿಕನ್ ಮಸಾಲಾಗೆ ಚಿಕನ್ಗೆ ಚಿಕನ್ ಮಸಾಲ ಹಾಕಿದ್ರೆ ಇನ್ನೂ ಒಂಥರ ಟೇಸ್ಟ್ ಇಷ್ಟ. ಇದು ಇನ್ನೂ ಚೆನ್ನಾಗಿ ಇದು ಮಾಡಬೇಕು. ಆ ಹಸಿ ಸ್ಮೆಲ್ಲು ಎಲ್ಲ ದುಡ್ದು ಹೋಗ್ಬೇಕು. ಅಷ್ಟುವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡ್ತೀನಿ. ಫುಲ್ಲು ಡ್ರೈ ಆಯಿತು. ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡ್ತೀನಿ. ಅದೇ ನೀರು ಬಿಟ್ಕೊಂಡ್ಲಿ. ಇಲ್ಲ ನಮಗೆ ಸಾಕಾಗಿಲ್ಲ ಸ್ವಲ್ಪ ನೀರು ಹಾಕ್ತೀನಿ ಅಷ್ಟು. ಕ್ಲೋಸ್ ಮಾಡಿದ್ದೀನಿ. ಅದು ಕಾಂಬಿನೇಷನ್ ಚೆನ್ನಾಗಿತ್ತಾ? ಬಾಗುಂದ ಮನೆ?